ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾರಿ, ನಿಮ್ಮನ್ನ ಹರ್ಟ್ ಮಾಡೋ ಉದ್ದೇಶ ನಂದಾಗಿರ್ಲಿಲ್ಲ. ಇಲ್ಲಿ ಬಿಡಿ ಭೂಮಿಕಾ, ಭಗವಂತ ಎಲ್ಲರ ಹಣೆ ಬರಾನು ಮಾರ್ಕರ್ ಪೆನ್ನಲ್ಲಿ ಬರೆದು ಬಿಟ್ಟಿದ್ದಾನೆ. ಅದನ್ನು ಅಳ್ಸೋಕ್ಕಾಗಲಿ ತಿದ್ದಕ್ಕಾಗಲಿ ಆಗಲ್ಲ. ನಾವೆಲ್ಲ ಬೊಂಬೆ ಇದ್ದ ಹಾಗೆ, ಸೂತ್ರ ಅವನ ಕೈಯಲ್ಲಿ. ನಾವೆಲ್ಲ ಬರೀ ಪಾತ್ರಧಾರಿಗಳಷ್ಟೇ. ಅವನು ಆಡಿಸ್ದಂಗೆ ನಾವು ಆಡ್ಬೇಕಷ್ಟೆ. ಇಫ್ ಯು ಡೋಂಟ್ ಮೈಂಡ್, ಅವ್ರ ಹೆಸರು ಕೇಳ್ಬೋದಾ? ದೀಪಿಕಾ. ದೀಪಿಕಾ ಸರ್ ನೇಮ್, ಫುಲ್ ನೇಮ್ ಗೊತ್ತಿಲ್ಲ. ಯಾಕೆ? ಅಲ್ಲ, ಗೊತ್ತಿದ್ದಿದ್ರೆ ನೀವು ಇಷ್ಟೆಲ್ಲ ಹೇಳಿದ್ರಲ್ಲ, ಸೊ ಅವ್ರು ಹೇಗಿದ್ದಾರೆ ಅಂತ ನೋಡಬೇಕು ಅಂತ ಕುತೂಹಲ. ಅವ್ರ ಫುಲ್ ಹೆಸರು ಗೊತ್ತಿದ್ರೆ ಯಾವುದಾದ್ರೂ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲಿ ಅವ್ರ ಹೆಸರು ಹಾಕಿ ಪ್ರೊಫೈಲ್ ಹುಡುಕಿ ಅವ್ರು ಎಲ್ಲಿದ್ದಾರೆ, ಐ ಮೀನ್ ಅವ್ರು ಹೇಗೆ ಕಾಣಿಸ್ತಾರೆ ಅಂತ ನೋಡ್ಬೋದಾಗಿತ್ತು. ಯಾವುದಕ್ಕೆ ಯಾಕೆ ಅಷ್ಟೊಂದು ತಲೆ ಕೆಡಿಸ್ಕೊತೀರಾ? ನನ್ನ ಹತ್ರನೇ ಅವ್ರ ಫೋಟೋ ಇದೆ. ಫೋಟೋ ಇದೆಯಾ? ಹಾಂ, ಅದೇ ಕಾಲೇಜಲ್ಲಿ ಟ್ರಿಪ್ ಹೋದಾಗ ಫೋಟೋ ತೆಗೆಸ್ಕೋತೀವಲ್ಲ, ಆಗ ನಾನು ಅವಳು ಫೋಟೋ ತೆಗೆಸ್ಕೊಂಡಿದ್ವಿ. ಆ ಫೋಟೋ ಇದೆ. ನಾನು ನೋಡ್ಬೋದಾ? ಹಾಂ, ನೋಡ್ಬೋದು. ಬಟ್ ನೀವೆಲ್ಲನೂ ಸ್ಪೋರ್ಟಿವ್ ಆಗಿ ತಗೋತಾ ಇದ್ದೀರಾ ಅಲ್ವಾ? ಅಫ್ಕೋರ್ಸ್. ಹಾಂ, ಎಲ್ಲ ಆಮೇಲೆ ನಾನು ಫೋಟೋ ತೋರಿಸಿ ಒಂದಕ್ಕೆ ಎರಡು ಆಗಬಾರ್ದು. ಚೇಚೆ, ಹಾಗೆಲ್ಲ ಏನೂ ಆಗಲ್ಲ. ಬೇಡ ಬಿಡಿ, ಸುಮ್ಮನೆ ಅಲ್ಲೇ ಇರಲಿ ಬಿಡಿ. ಗೌತಮರೇ, ನಿಜವಾಗ್ಲೂ ಆ ಥರ ಏನೂ ಆಗಲ್ಲ. ಕ್ಯಾಶುವಲ್ ಆಗಿ ಒಂದ್ಸಲ ನೋಡ್ತೀನಿ ಅಷ್ಟೇ. ಆರ್ ಯು ಶೋರ್? ಯಾ. ಬೇಡ ಬಿಡಿ, ಬೇಡ. ಯಾಕೆ? ಇಲ್ಲ, ನೀವು ಹೆಂಡ್ತಿರೋ ಈ ವಿಚಾರದಲ್ಲೆಲ್ಲ ಸರಿ ಇಲ್ಲ. ಈಗೇನೋ ಸ್ಪೋರ್ಟಿವ್ ಆಗಿ ತಗೋತೀನಿ ಅಂತ ಹೇಳ್ತೀರಾ, ಬಟ್ ಆಮೇಲೆ ನೀವು ಅದ್ರ ಬಗ್ಗೆ ಬೇಜಾರು ಮಾಡ್ಕೋತೀರಾ. ಇನ್ನು ಸ್ವಲ್ಪ ದಿವಸ ಆದಮೇಲೆ ನರಳಾಡ್ತೀರಾ, ಎಳ್ದಾಡ್ತೀರಾ, ಒದ್ದಾಡ್ತೀರಾ. ಬೇಡ ಬಿಡಿ, ಇದು ನನ್ನ ಹತ್ರನೇ ಇರಲಿ. ಗೌತಮ್ ಅವರೇ, ನಿಮಗೆ ನನ್ನ ಬಗ್ಗೆ ಗೊತ್ತಲ್ವಾ? ನಾನು ಆ ರೀತಿ ಎಲ್ಲ ಏನೂ ಅನ್ಕೊಳ್ಳಲ್ಲ. ಪ್ಲೀಸ್ ಕೊಡಿ. ನಿಜವಾಗ್ಲೂ? ಯಾ, ಐ ಪ್ರಾಮಿಸ್. ಸರಿ, ನೋಡಿ. ಥ್ಯಾಂಕ್ ಯು. ಏನಿದು? ಹಳೆ ಫೋಟೋಸ್ ಇದೆ. ಆ ಹುಡುಗಿ ಫೋಟೋ ಯಾವತ್ತು? ಇವರು ಭೂಮಿಕಾ, ನನ್ನ ಜೀವನದಲ್ಲಿ ನಿಮ್ಮನ್ನು ಬಿಟ್ಟರೆ ಬೇರೆ ಯಾವ ಹೆಣ್ಣು ಇಲ್ಲ ರೀ. ಇನ್ನೂ ನಂಬಿಕೆ ಬರ್ತಾ ಇಲ್ವಾ? ನಂಬಿಕೆ ಪ್ರಶ್ನೆ ಅಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.